ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ಗುಣಾಸ್ತೈಃ ಯುಕ್ತಃ ಪರಃ ಪುರುಷ ಏಕ ಯಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿ ವಿರಿಂಚ ಹರೇತಿ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವತನವು ನೃಣಾಂಸ್ಯುಃ. ಈ ಶ್ಲೋಕಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಮಾಡಿರುವಂತಹ ಅರ್ಥಗಳನ್ನು ಈಗಾಗಲೇ ನೋಡಿದ್ದೇವೆ. ಶ್ರೀಧರಿ ವ್ಯಾಖ್ಯಾನಕ್ಕನುಸಾರವಾಗಿ ಇರುವುದು ಒಂದೇ ತತ್ವ. ಆ ತತ್ವಕ್ಕೇನೆ ಬ್ರಹ್ಮ, ವಿಷ್ಣು, ರುದ್ರ ಅಂತ ನಾಮಗಳು. ವೀರರಾಘವರ ವ್ಯಾಖ್ಯಾನದ ಪ್ರಕಾರ 3 ಪ್ರತ್ಯೇಕ ವ್ಯಕ್ತಿಗಳೇ ಇದ್ದಾರೆ, ಬ್ರಹ್ಮ, ವಿಷ್ಣು, ರುದ್ರ ಅಂತ ಹೇಳಿ. ಅವರಲ್ಲಿ ಈ ವಿಷ್ಣು ಸರ್ವೋತ್ತಮನಾಗಿದ್ದಾನೆ. ಅದಕ್ಕೆ ಏನೇನು ಪ್ರಮಾಣಗಳನ್ನು ತೋರಿಸಬೇಕು ಅಂಥ ಎಲ್ಲ ವಿಪುಲ ಪ್ರಮಾಣಗಳನ್ನು ಕೂಡ ವೀರರಾಘವರು ತೋರಿಸಿದ್ದಾರೆ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ವಿಶೇಷ ಅಂಶಗಳೇನು ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಕಂಡುಬರೋದಿಲ್ಲ. ಅಂತೂ ಎಲ್ಲ ವ್ಯಾಖ್ಯಾನಕಾರರು ಇಟ್ಕೊಂಡಿರುವ ಪಾಠಗಳು ಸತ್ವತನೋಹೋ ನೃಣಾಂಸ್ಯುಹು ಅಂತ. ಆಚಾರ್ಯರೊಬ್ಬರು ಸತ್ವತನವು ನೃಣಾಂಸ್ಯುಹು ಅಂತ ಪಾಠ ಇಟ್ಕೊಂಡು ಅದಕ್ಕೆ ಅರ್ಥ ಬರೆದಿದ್ದಾರೆ. ಅದನ್ನು ನಾವೀಗ ವಿಜಯಧ್ವಜಿಯ ವ್ಯಾಖ್ಯಾನ ಮತ್ತು ಯಾದವಾರ್ಯರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ವಿಸ್ತೃತವಾಗಿ ನೋಡಬೇಕಾಗಿದೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವ ಇವು 3 ಗುಣಗಳು ಜಡ ಪ್ರಕೃತಿಯ ಗುಣಗಳು. ಚಿತ್ ಪ್ರಕೃತಿ ಅಂದರೆ ಲಕ್ಷ್ಮೀದೇವಿ ಇವುಗಳಿಗೆ ಅಭಿಮಾನಿನಿ. ಈ 3 ಗುಣಗಳನ್ನು ಉಪಾದಾನ ಕಾರಣವನ್ನಾಗಿ ಮಾಡಿ ಭಗವಂತ ಈ ಜಗತ್ತನ್ನು ಸೃಷ್ಟಿಸ್ತಾನೆ. ತಾನು ಮೂಲತಃ ಗುಣರಹಿತ, ಆದರೂ ಆ ಗುಣಗಳಿಗೆ ಅವನು ಪ್ರವರ್ತಕ. ಆದ್ದರಿಂದ ಜಗತ್ತಿನ ಸೃಷ್ಟಿ, ಪಾಲನೆ, ನಾಶ ಇವುಗಳನ್ನು ಮಾಡಲಿಕ್ಕಾಗಿ ಹರಿ, ವಿರಿಂಚ, ಹರ ಅಂತ ಹೀಗೆ 3 ನಾಮಗಳನ್ನು ತಾಳ್ತಾನೆ. ಮೂಲತಃ ಅವನ ವ್ಯಕ್ತಿತ್ವಕ್ಕೇನು ಸತ್ವಗುಣ ಸಂಬಂಧಪಟ್ಟದ್ದಲ್ಲ. ಆದರೂ ಕೂಡ ಸತ್ವಗುಣಕ್ಕೆ ಅವನು ಪ್ರವರ್ತಕ ಆಗಿದ್ದಾನೆ. ಆ ಮೂಲಕ ಜಗತ್ತನ್ನು ಪಾಲಿಸ್ತಾ ವಿಷ್ಣು ಅನ್ನುವ ಹೆಸರನ್ನು ಪಡೆದು ಅನನ್ಯಾಧಿಷ್ಠಿತತೆಯ ಅಂತಾರೆ ವಿಜಯಧ್ವಜರು. ವಿಷ್ಣು ಅನ್ನುವ ಹೆಸರನ್ನು ಆತ ಹೊಂದಿದಾಗ ಅಥವಾ ಹರಿ ಅಂತ ಹೆಸರನ್ನು ಹೊಂದಿದಾಗ, ಹರಿ ಎಂಬ ಹೆಸರಿನ ಬೇರೊಬ್ಬ ವ್ಯಕ್ತಿಯಲ್ಲಿ ಅಥವಾ ವಿಷ್ಣು ಎಂಬ ಹೆಸರಿನ ಬೇರೊಬ್ಬ ವ್ಯಕ್ತಿಯಲ್ಲಿ ಅವನಿದ್ದು ಆ ಹೆಸರನ್ನು ಹೊಂದಿರುವುದಲ್ಲ. ತಾನೊಬ್ಬನೇ ಹರಿ, ವಿಷ್ಣು, ಪುರುಷ, ಆತ್ಮ, ನಾರಾಯಣ ಇತ್ಯಾದಿ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಚತುರ್ಮುಖನ ಒಳಗಿದ್ದು ಉಳಿದೆರಡು ರೂಪಗಳು ಮಾತ್ರ, ಚತುರ್ಮುಖನ ಒಳಗಿರುವಂಥದ್ದು ಒಂದು ರೂಪ, ರುದ್ರನ ಒಳಗಿರುವಂಥದ್ದು ಒಂದು ರೂಪ. ವಿಷ್ಣುವಿನ ರೂಪ ಮಾತ್ರ ಬೇರೆ ಯಾರಲ್ಲೂ ಇಲ್ಲದೇ ಇರುವಂಥ ಪ್ರತ್ಯೇಕವಾದ ರೂಪ. ಚತುರ್ಮುಖನಲ್ಲಿ ಆತ ಇದ್ದು ತಾನು ರಜೋಗುಣರಹಿತನಾದರೂ ರಜೋಗುಣವನ್ನು ಉಪಾದಾನ ಕಾರಣವನ್ನಾಗಿ ಮಾಡಿಕೊಂಡು ಜಗತ್ತನ್ನು ಸೃಷ್ಟಿಸುತ್ತಿದ್ದಾನೆ. ಚತುರ್ಮುಖ ಬ್ರಹ್ಮನಲ್ಲಿ ಇರುವಂಥ ಈ ಭಗವಂತನಿಗೆ ವಿಷ್ಣು ಬ್ರಹ್ಮ ಅಂತಲೇ ಹೆಸರಿದೆ. ಶಿವನಲ್ಲಿ ಶಿವ ಎಂಬ ಹೆಸರಿನಿಂದಲೇ ಇದ್ದಾನೆ. ತಾನು ತಮೋಗುಣರಹಿತ, ಆದರೂ ಕೂಡ ತಮೋಗುಣಕ್ಕೆ ಪ್ರವರ್ತಕನಾಗಿ ಜಗತ್ತನ್ನು ನಾಶ ಮಾಡ್ತಾ ಆ ಶಿವನಲ್ಲಿ ಅದೇ ಹೆಸರಿನಿಂದ ಇದ್ದಾನೆ. ಚತುರ್ಮುಖ ಬ್ರಹ್ಮನಿಗೆ, ಸರಸ್ವತಿಪತಿಯಾದ ಚತುರ್ಮುಖ ಬ್ರಹ್ಮನಿಗೆ ಚತುರ್ಮುಖ, ಕಮಲಾಸನ ಅಂತ ಈಗ ಹೆಸರುಗಳು ಬಂದಿರುವುದೇನಿದೆ, ಒಳಗಿರುವ ಭಗವಂತನ ಆ ಸನ್ನಿಧಾನದ ಕಾರಣದಿಂದಲೇ. ಹಾಗೆ ಪಾರ್ವತೀಪತಿಯಾದ ಶಿವನಿಗೂ ಕೂಡ ಆ ಶಿವ ಅನ್ನುವ ಹೆಸರು ಬಂದಿರುವುದು, ರುದ್ರ ಅನ್ನುವ ಹೆಸರು ಬಂದಿರುವುದು ಒಳಗಿರುವ ಆ ಭಗವಂತನ ಸನ್ನಿಧಾನದ ಕಾರಣದಿಂದಲೇ. ತಸ್ಮಾತ್ ಹರೇರೇವ ತ್ರಿಸಂಜ್ಞಾಃ, ಭಗವಂತನಿಗೆ 3 ಹೆಸರುಗಳಿವೆ. ನತು ಲೋಕಪ್ರಸಿದ್ಧ ಹರಿ ವಿರಿಂಚ ಹರಾಣಾಂ ಸ್ವರೂಪಭೇದ ನಿರಾಸೇನ ಸಂಜ್ಞಾಃ. ಹೀಗೆ 3 ವ್ಯಕ್ತಿಗಳಿದ್ದಾರೆ, ಶಿವ, ವಿಷ್ಣು ಮತ್ತು ಬ್ರಹ್ಮ ಅಂತ. ಅವರಲ್ಲಿ ವಿಷ್ಣು ಮಿಗಿಲು ಅಂತ ಕರೆಸ್ಕೊಂಡಿದ್ದಾನೆ. ಹೊರತು ಒಬ್ಬನೇ ವ್ಯಕ್ತಿ ಇದ್ದಾನೆ ಅಂತ ಶಾಸ್ತ್ರದ ತಾತ್ಪರ್ಯವನ್ನು ಯಾರೂ ಕೂಡ ತಿಳಿಯಬಾರದು. ಆಚಾರ್ಯರು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತಾರೆ, ವಿಷ್ಣುವರೇವ ತ್ರಿಸಂಜ್ಞಾಃ, ಒಬ್ಬನೇ ಭಗವಂತನಿಗೆ 3 ಹೆಸರುಗಳಿವೆ.
ಇದಲ್ಲದೆ ವಿಷ್ಣು ಅನ್ನುವ ಹೆಸರಿನ ಭಗವಂತ ಈಗ ಇರುವುದಲ್ಲದೆ ಅವನು ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ಹೆಸರಿನಿಂದಿದ್ದಾನೆ, ರುದ್ರನಲ್ಲಿ ರುದ್ರ ಎಂಬ ಹೆಸರಿನಿಂದಿದ್ದಾನೆ. ಬ್ರಹ್ಮ ವಿಷ್ಣು ಈಶರೂಪಾಣಿ ತ್ರೀ ವಿಷ್ಣುವರ್ ಮಹಾತ್ಮನಃ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಸ್ಥಿವೇ ಸ್ಥಿತಃ ಪೃಥಗೇವ ಸ್ಥಿತೋ ದೇವೋ ವಿಷ್ಣುರೂಪಿ ಜನಾರ್ದನ ಅಂತ ವಾಮನ ಪುರಾಣದ ಮಾತನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಬ್ರಹ್ಮ ವಿಷ್ಣು ಈಶ ಅಂತ ಮೂರು ರೂಪಗಳು ಆ ಭಗವಂತನಿಗೆ ಮಹಾತ್ಮನಾದ ವಿಷ್ಣುವಿಗಿವೆ. ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ಹೆಸರಿನಿದ್ದಾನೆ, ಶಿವನಲ್ಲಿ ಶಿವ ಎಂಬ ರೂಪದಿಂದಿದ್ದಾನೆ, ಮತ್ತು ಪೃಥಗೇವ ಸ್ಥಿತೋ ರೂಪ ವಿಷ್ಣುರೂಪಿ, ವಿಷ್ಣು ಎಂಬ ರೂಪದಿಂದ ಪ್ರತ್ಯೇಕವಾಗಿಯೇ ಇದ್ದಾನೆ. ವಿಷ್ಣು ಎಂಬ ಹೆಸರಿನ ಬೇರೆ ಯಾವನೊಬ್ಬ ವ್ಯಕ್ತಿಯಲ್ಲಿ ಇರುವ ರೂಪ ಆ ವಿಷ್ಣು ರೂಪ ಅಲ್ಲ. ತ್ರಯೋಪಿ ಗುಣಾ ವಿಷ್ಣುಾಶ್ರಯ. ಹೀಗೆ ಸ್ವಯಂ ಭಗವಂತ ಗುಣರಹಿತನಾದರೂ ಕೂಡ ಮೂರು ಗುಣಗಳು ಅವನನ್ನೇ ಆಶ್ರಯಿಸಿವೆ. ಆದರೆ ಆ ಮೂರು ಗುಣಗಳಲ್ಲಿ ಸತ್ವಗುಣವನ್ನು ಯಾವ ಜೀವ ಹೊಂದಿರ್ತಾನೋ ಅವನಲ್ಲಿ ವಿಶೇಷ ಜ್ಞಾನಭಕ್ತಿ ವೈರಾಗ್ಯಾದಿಗಳ ಸಾಧನೆ ಆಗ್ತದೆ. ಶ್ರವಣ ಭಕ್ತ್ಯಾದಿ ಶ್ರೇಯಾಂಸಿ, ಶ್ರವಣ ಮನನ ಧ್ಯಾನ ಮೊದಲಾದ ಮಂಗಳ ಕಾರ್ಯಗಳು ಆಗುವುದು ಎಲ್ಲಿ ಸತ್ವಗುಣ ಹೆಚ್ಚಿರ್ತದೋ ಅಂಥ ವ್ಯಕ್ತಿಯಿಂದ. ನ ರಾಜಸ ತಾಮಸ ಶರೀರಿಷು ಮಿಶ್ರ ಮನುಷ್ಯೇಷು ಅಸುರೇಷು ಚ. ಇದು ವಿಜಯಧ್ವಜರ ಅಭಿಪ್ರಾಯ. ರಾಜಸ ತಾಮಸ ಶರೀರವುಳ್ಳಂಥ ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರಲ್ಲಿ ಇಂಥ ಸತ್ವಗುಣ ಪ್ರಧಾನವಾದ ಶರೀರವೇ ಇರೋದಿಲ್ಲ. ಮತ್ತು ಅವರಿಗೆ ಶ್ರವಣ ಮನನ ಮೊದಲಾದ ಮಂಗಳ ಕಾರ್ಯಗಳನ್ನು, ಕಲ್ಯಾಣ ಕಾರ್ಯಗಳನ್ನು ಮಾಡಬೇಕು ಅಂತ ಕಾಣಿಸುವುದೇ ಇಲ್ಲ. ಈ ಭಗವಂತನನ್ನು ಕೆಲವು ಕಡೆ ನಿರ್ಗುಣ ಅಂತ ಹೇಳಿದ್ದಾರೆ. ನಿರ್ಗುಣ ಎಂಬ ಮಾತಿಗೆ ಸತ್ವರಜಸ್ತಮೋ ಗುಣಗಳಿಂದ ಆತ ರಹಿತ ಅಂತ ಇಷ್ಟು ಮಾತ್ರ ಅರ್ಥ, ಹೊರತು ಯಾವ ಗುಣಗಳಿಂದಲೂ ಆತ ರಹಿತ ಅಂತ ಅರ್ಥ ಅಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ವೇದವಾಕ್ಯಗಳು ಆ ಭಗವಂತನಿಗೆ ಅನೇಕ ಗುಣಗಳನ್ನೇ ಪ್ರತಿಪಾದನೆ ಮಾಡ್ತಾ ಇವೆ. ಗುಣಾ ಸರ್ವೇಪಿ ವೇತ್ತವ್ಯಾ ಧ್ಯಾತವ್ಯಾಶ್ಚನ ಸಂಶಯ ಅಂತ ಆಚಾರ್ಯರು ಕೂಡ ಭಗವಂತನ ಬಗ್ಗೆ ಹೇಳ್ತಾರೆ. ಎಲ್ಲ ಗುಣಗಳನ್ನು ತಿಳಿಯಬೇಕು, ಧ್ಯಾತವ್ಯಾಶ್ಚ ಗುಣಗಳನ್ನು ತಿಳಿದು ಧ್ಯಾನಿಸಬೇಕು ಕೂಡ ಅಂತ ವರ್ಣಿಸಿದ್ದಾರೆ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಹೀಗೆ ಪ್ರಶ್ನೆ ಮಾಡಿಕೊಂಡು ಆ ಭಾಗವತ ಶ್ಲೋಕವನ್ನು ವ್ಯಾಖ್ಯಾನಿಸಿದ್ದಾರೆ. ವಿಷ್ಣುವಿನ ಪ್ರಸಾದವೇ ಮೋಕ್ಷಜನಕ ಅಂತೀರಿ, ಹಾಗಾದರೆ ಸಾತ್ವಿಕರಿಗೆ ಭಗವಂತನ ಪ್ರಸಾದ ಆಗುವಂತೆ ರಾಜಸ ತಾಮಸರಿಗೆ ಯಾಕೆ ಆಗೋದಿಲ್ಲ? ಮೂರು ಗುಣಗಳು ಕೂಡ ವಿಷ್ಣುವನ್ನೇ ಆಶ್ರಯಿಸಿದ್ದಲ್ವಾ ಅಂತ ಪ್ರಶ್ನೆ ಮಾಡಿಕೊಂಡು, ಸತ್ವಗುಣ ಅನ್ನುವುದು ರಜೋಗುಣ ತಮೋಗುಣಕ್ಕಿಂತ ದೊಡ್ಡದಾದ್ದರಿಂದ, ಶ್ರೇಷ್ಠವಾದ್ದರಿಂದ ಸತ್ವಗುಣ ಉಳ್ಳವರಿಗೇನೆ ಭಗವಂತನ ಪ್ರಸಾದ ಮತ್ತು ಮೋಕ್ಷ, ಇನ್ನು ಉಳಿದವರಿಗೆ ಅದಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಪೂರ್ಣ ಶ್ಲೋಕದ ಅನ್ವಯ ಹೀಗಾಗ್ತದೆ. ಪುರುಷ ಅಂದರೆ ಪೂರ್ಣ ಷಡ್ಗುಣನಾದಂಥ, ಪೂರ್ಣತ್ವಾತ್ ಪುರುಷ ಸ್ಮೃತಃ ಅಂತಲೇ ಸರ್ವಮೂಲದಲ್ಲಿದೆ. ಅಂಥ ಈ ಭಗವಂತ ಪ್ರಕೃತೇ ಪರಃ ಅಂದರೆ ಅಪ್ರಾಕೃತವಾದ ವಿಗ್ರಹವುಳ್ಳವನಾದರೂ ಕೂಡ ದಿವ್ಯ ಮಂಗಳವಾದಂತಹ ವಿಗ್ರಹ ಇದ್ದವನು. ಆ ವಿಗ್ರಹ ಅಪ್ರಾಕೃತವಾದದ್ದು. ಅವನು ಈ ಸತ್ವ ರಜಸ್ಸು ತಮಸ್ಸು ಅನ್ನೋ ಮೂರು ಗುಣಗಳಿಗೂ ಕೂಡ ತಾನೇ ಆಶ್ರಯನಾಗಿದ್ದಾನೆ. ಆಗಿದ್ದು ಇಹ ಜಗತಿ ಏಕಏವ ಹರಿ ವಿರಿಂಚ ಹರ ಇತಿ ಸಂಜ್ಞಾ ನಾಮಾನಿ ಧತ್ತೆ. ಈ ಎಲ್ಲ ಹೆಸರುಗಳನ್ನು ಧರಿಸಿರುವವನು ಅವನೇ. ಅಂಥ ಅವತಾರಗಳನ್ನು ತಾಳ್ತಾನೆ ಅಂತ ಅದರ ಅರ್ಥ. ಹೀಗೆ ಮೂರು ಗುಣಗಳಿಗೂ ಅವನೇ ನಿಯಾಮಕ ಆದ್ರೂ ಯಾವ ಜೀವನಲ್ಲಿ ಸತ್ವ ಗುಣ ಪ್ರಚುರವಾದ ದೇಹ ಇರ್ತದೋ ಅವನಿಗೆ ಎಲ್ಲ ಥರದ ಶ್ರೇಯಸ್ ಸಾಧನೆಗಳು, ಭಕ್ತಿ ಮೊದಲಾದವುಗಳು ಆಗ್ತವೆ. ನ ರಾಜಸ ತಾಮಸ ದೇಹವ ಜೀವೇಶು ಅಂತ ಯಾದವಾರ್ಯರು ಕೂಡ ಹಾಗೆ ಅರ್ಥ ಹೇಳಿದ್ದಾರೆ. ಸತ್ವಗುಣ ದೇಹ ಅಂದರೆ ನಮ್ಮ ದೇಹದಲ್ಲಿ ಕೇವಲ ಸತ್ವ ಇರುವುದು ಸಾಧ್ಯವೇ ಇಲ್ಲ. ರಜೋಗುಣ ತಮೋಗುಣಗಳು ಇದ್ದೇ ಇರ್ತವೆ, ಆದರೆ ಸತ್ವಗುಣ ಪ್ರಧಾನವಾಗಿರ್ತದೆ ಅಂತ ಅದರ ತಾತ್ಪರ್ಯ ಇಷ್ಟೆ. ಇಲ್ಲಿ ಸತ್ವಗುಣ ಪ್ರಚುರ ದೇಹ ಯಾರಿಗಿರ್ತದೋ ಅವರಲ್ಲೇ ಎಲ್ಲ ಥರದ ಕಲ್ಯಾಣಗಳು ಆಗ್ತವೆ ಅಂತ ಬಂತಲ್ಲ. ಈ ದೇಹ ಸ್ವರೂಪಕ್ಕೆ ಸಂಬಂಧಪಟ್ಟಂಥ ಸ್ವರೂಪ ದೇಹದಲ್ಲಿ ಸತ್ವಗುಣದ ಪ್ರಾಚುರ್ಯನೋ ಅಥವಾ ಭೌತ ದೇಹದಲ್ಲಿ ತಂದೆ ತಾಯಿಯಿಂದ ಬಂದಿರುವಂತಹ ದೇಹದಲ್ಲಿ ಸತ್ವಗುಣದ ಪ್ರಾಚುರ್ಯವೋ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಸತ್ವತನವು ಅಂತೇನು ಶಬ್ದ ಪ್ರಯೋಗ ಇದೆ ಭಾಗವತದಲ್ಲಿ,
ಅದನ್ನು ಮುಖ್ಯವಾಗಿ ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟದ್ದಾಗೆ ವ್ಯಾಖ್ಯಾನಿಸಬೇಕು ಅಂತ ನನ್ನದೊಂದು ಆಲೋಚನೆ. ಸಾಮಾನ್ಯವಾಗಿ ನಾವೆಲ್ಲ ಭಾವಿಸಿರುವಂತೆ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳು ಪ್ರಕೃತಿಗೆ ಸಂಬಂಧಪಟ್ಟವು. ನಮ್ಮ ಜೀವ ಸ್ವರೂಪದಲ್ಲಿ ಸತ್ವ ರಜಸ್ಸು ತಮಸ್ಸು ಅನ್ನೋದು ಇರುವುದಿಲ್ಲ ಅಂತ ಹೇಳ್ತೇವೆ. ಆದರೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳಿಗೆ ಜಯತೀರ್ಥರ ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ ಇತ್ಯಾದಿ ವ್ಯಾಖ್ಯಾನಗಳೇನಿವೆ, ಅದರಲ್ಲಿ ಪ್ರಾಯ ಗೀತಾ ತಾತ್ಪರ್ಯವನ್ನು ವ್ಯಾಖ್ಯಾನಿಸುವಾಗ ಗೀತಾ ತಾತ್ಪರ್ಯದ ನ್ಯಾಯ ದೀಪಿಕಾದ ಜಯತೀರ್ಥರ ವ್ಯಾಖ್ಯಾನ ಇದೆ. ಅದಕ್ಕೆ ಸತ್ಯನಾಥ ಸ್ವಾಮಿಗಳು ತಾವು ವ್ಯಾಖ್ಯಾನ ಮಾಡಿದಾಗ ಜೀವ ಸ್ವರೂಪದಲ್ಲಿಯೂ ಕೂಡ ಸತ್ವ ರಜಸ್ಸು ತಮಸ್ಸು ಅನ್ನುವ 3 ಗುಣಗಳಿವೆ ಅಂತ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಹಿಂದೊಂದು ಬಾರಿ ಪ್ರವಚನದಲ್ಲಿ ಅದನ್ನು ಹೇಳಿದ್ದೆ. ಹೀಗೆ ನಾನು ಆಲೋಚನೆ ಮಾಡಿದಾಗ ಅದಕ್ಕೊಬ್ಬರು ಪ್ರಾಚೀನರು ಮಹನೀಯರು ಸಮರ್ಥನೆ ಕೊಟ್ಟಿದ್ದಾರೆ ಅಂತ ಕೇಳಿ ನನಗೆ ಸಮಾಧಾನ ಆಗಿತ್ತು. ಇತ್ತೀಚೆಗೆ ಹಿರಿಯ ವಿದ್ವಾಂಸರಾದಂಥ ಬನ್ನಂಜಿ ಗೋವಿಂದಾಚಾರ್ಯರು ಕೂಡ ಬ್ರಹ್ಮಸೂತ್ರ ಭಾಷ್ಯ ಪಾಠದ ಪ್ರಸಂಗದಲ್ಲಿ ಒಂದು ಕಡೆ ಜೀವ ಸ್ವರೂಪದಲ್ಲೇ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳಿವೆ, ಪ್ರಕೃತಿಗೆ ಸಂಬಂಧಪಟ್ಟ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳು ಬೇರೆ, ಅಪ್ರಾಕೃತವಾದ ಸತ್ವ ರಜಸ್ಸು ತಮಸ್ಸು ಅನ್ನೋ 3 ಗುಣಗಳು ಕೂಡ ಇವೆ ಅಂತ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದು ಇಲ್ಲದೆ ಹೋಗಿದ್ರೆ ಒಬ್ಬ ವ್ಯಕ್ತಿ ಸಾತ್ವಿಕ ವ್ಯಕ್ತಿ, ರಾಜಸ ವ್ಯಕ್ತಿ, ತಾಮಸ ವ್ಯಕ್ತಿ ಅಂತ ಅನಿಸ್ಕೊಳ್ಳೋದು ಹೇಗೆ? ಕೇವಲ ಭೌತ ದೇಹ, ತಂದೆ ತಾಯಿಂದ್ರಿಂದ ಬಂದ ದೇಹದ ಆಧಾರದಿಂದ ಅವನನ್ನು ಸಾತ್ವಿಕ, ರಾಜಸ, ತಾಮಸ ಅಂತ ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಅವನ ಸ್ವರೂಪ ದೇಹದಲ್ಲೇ ಅಪ್ರಾಕೃತವಾದ ಸತ್ವಗುಣವೇ ಹೆಚ್ಚಾಗಿದ್ದರೆ ಅಂಥ ವ್ಯಕ್ತಿಯನ್ನು ಸಾತ್ವಿಕ ಅನ್ನಬೇಕು. ಅಪ್ರಾಕೃತವಾದ ರಜೋಗುಣ ಸ್ವರೂಪ ದೇಹದಲ್ಲೇ ಇದ್ದರೆ ಹೆಚ್ಚಾಗಿದ್ದರೆ ಅವನು ರಾಜಸ ಅನ್ನಬೇಕು. ಅಪ್ರಾಕೃತವಾದ ತಮೋಗುಣ ಯಾರ ಸ್ವರೂಪ ದೇಹದಲ್ಲಿ ಬಹುವಾಗಿರ್ತದೋ ಅವನನ್ನು ತಾಮಸ ಅನ್ನಬೇಕು. ಇಲ್ಲದೆ ಹೋದರೆ ಸಾತ್ವಿಕ, ರಾಜಸ, ತಾಮಸ ಅನ್ನುವ ವಿಭಾಗಕ್ಕೆ ಯಾವುದೇ ರೀತಿಯಾದಂಥ ಅರ್ಥವೇ ಇರೋದಿಲ್ಲ. ಸಾತ್ವಿಕರಾದವರು ಸಾಧನೆ ಮಾಡಿ ಭಗವತ್ ಸಾಮೀಪ್ಯ ರೂಪವಾದ ಮುಕ್ತಿಯನ್ನು ಪಡೆದ ಮೇಲೂ ಕೂಡ ಸಾತ್ವಿಕರಾಗೇ ಉಳಿದಿರ್ತಾರೆ. ರಾಜಸರಾದವರು ನಿತ್ಯ ಸಂಸಾರದಲ್ಲಿ ಮುಂದುವರಿತಾರೆ, ಅವರು ರಾಜಸರಾಗೇ ಇರ್ತಾರೆ ಎಂದೆಂದಿಗೂ. ತಾಮಸರಾದವರು ಎಂದಿಗೂ ಯಾವ ಕಾಲಕ್ಕೂ ತಾಮಸರೇ ಆಗಿರ್ತಾರೆ, ಇಂದು ಮುಂದು ಯಾವತ್ತೂ ಕೂಡ. ಹೀಗೆ ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಅನಾದಿ ಕಾಲದಿಂದಲೂ ಅಪ್ರಾಕೃತವಾದ ಸತ್ವಗುಣ, ರಜೋಗುಣ, ತಮೋಗುಣಗಳು ಅವರ ಸ್ವರೂಪದಲ್ಲಿ ಇರುವುದರಿಂದ ಅಂಥಂಥದೇ ಶರೀರಗಳು ಅವರಿಗೆ ಕಾಲಕ್ರಮೇಣ ಅನಿರುದ್ಧ ದೇಹ ಮತ್ತು ಭೌತ ದೇಹ ಇವೆಲ್ಲ ಸಿಗ್ತಾವಷ್ಟೆ. ಸಿಕ್ಕು ಅದರಿಂದ ಅವರು ತಮ್ಮ ಸಾಧನೆಯನ್ನು, ತಮಗೆ ಯೋಗ್ಯವಾದ ಸಾಧನೆಯನ್ನು ಮುಂದುವರಿಸ್ತಾರೆ. ಸ್ವರೂಪದಲ್ಲಿ ಸಾತ್ವಿಕನಾದವನಿಗೂ ಕೂಡ ಆಕಸ್ಮಿಕವಾಗಿ ಕೆಲವು ಬಾರಿ ರಜೋಗುಣ ಭೂಯಿಷ್ಠವಾದ, ತಮೋಗುಣ ಭೂಯಿಷ್ಠವಾದ ದೇಹ ಬರಬಾರ್ದು ಅಂತ ಏನಿಲ್ಲ. ಹಾಗೆ ರಾಜಸರಿಗೂ ತಾಮಸರಿಗೂ ಕೂಡ ತಮ್ಮ ಸ್ವರೂಪಕ್ಕೆ ವಿರುದ್ಧವಾದ ಒಂದು ಗುಣ ಬರಬಾರ್ದು ಅಂತ ಏನಿಲ್ಲ. ಒಂದು ಸ್ವರೂಪಕ್ಕೆ ವಿರುದ್ಧವಾದ ಒಂದು ದೇಹ ತಾತ್ಕಾಲಿಕವಾಗಿ ಬರಬಾರ್ದು ಅಂತ ಏನಿಲ್ಲ. ಆದರೂ ಅವರ ಮೂಲ ಸ್ವರೂಪ ಏನಿದೆ, ಆ ಮೂಲ ಸ್ವರೂಪವೇ ಅವರನ್ನು ಯಾವತ್ತೂ ಕೂಡ ನಿಯಂತ್ರಿಸೋದು. ಗೀತೆಯ 18ನೇ ಅಧ್ಯಾಯದ ತಾತ್ಪರ್ಯದಲ್ಲಿ ಸಾತ್ವಿಕ, ರಾಜಸ, ತಾಮಸ ಈ 3 ವಿಭಾಗಿಸುವಾಗ ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ತಾಮಸರು ಅಂತ ಸಾತ್ವಿಕರ 3 ವಿಭಾಗ, ಹಾಗೆ ರಾಜಸರ 3 ವಿಭಾಗ ಮತ್ತು ತಾಮಸರ 3 ವಿಭಾಗಗಳನ್ನು ಹೇಳಿದ್ದಾರೆ. ಅಲ್ಲಿ ಸತ್ವ, ಮಹಾಸತ್ವ, ಸೂಕ್ಷ್ಮ ಸತ್ವ, ಚತುರ್ಮುಖ. ಚತುರ್ಮುಖ ಬ್ರಹ್ಮನ ಸ್ವರೂಪ ಹೇಗಿರ್ತದಂದ್ರೆ ಸತ್ವ, ಮಹಾಸತ್ವ, ಸೂಕ್ಷ್ಮ ಸತ್ವ. ಅತ್ಯಂತ ಸೂಕ್ಷ್ಮವಾದ ಈ ಸತ್ವಗುಣವುಳ್ಳವನು ಚತುರ್ಮುಖ ಬ್ರಹ್ಮ ಅಂತ ಅವನ ವರ್ಣನೆ ಮಾಡಿದ್ದಾರೆ. ಅದು ಅವನ ದೇಹ ಏನಲ್ಲ, ಅವನ ಸ್ವರೂಪವೇ ಸೂಕ್ಷ್ಮ ಸತ್ವ ಉಳ್ಳದ್ದು. ಸೂಕ್ಷ್ಮ ಸತ್ವಯುಕ್ತ ದೇಹವಾನ್ ಅಂತ ಏನು ಹೇಳಿಲ್ಲ, ಅವನನ್ನೇ ಸೂಕ್ಷ್ಮವಾದ ಸತ್ವ ಉಳ್ಳವನು. ಅವನಲ್ಲೂ ರಜೋಗುಣ ತಮೋಗುಣ ಇದೆ, ಅದು ಬಹಳ ಕಡಿಮೆ. ಸತ್ವಗುಣವೇ ಅತಿ ಹೆಚ್ಚಾಗಿದೆ ಅವನಲ್ಲಿ ಅಂತ ತಾತ್ಪರ್ಯ. ಅವನಿಂದ ಕೆಳಗೆ ಬಂದಾಗ ಕೆಲವರು ಸಾತ್ವಿಕ ರಾಜಸ ದೇವತೆಗಳಿದ್ದಾರೆ ಮತ್ತು ಕೆಲವರು ಸಾತ್ವಿಕ ತಾಮಸ ದೇವತೆಗಳಿದ್ದಾರೆ.
ಇವರಲ್ಲಿ ಎಲ್ಲರಲ್ಲಿ ಈ ಥರದ ವರ್ಗೀಕರಣ ಬರುವಾಗ ಆ ವರ್ಗೀಕರಣಕ್ಕೆ ಅರ್ಥ ಹೀಗೇನೆ, ಅವರ ಸ್ವರೂಪಕ್ಕೆ ಸಂಬಂಧಪಟ್ಟದ್ದೇ ಅದು. ಅನಾದಿ ಕಾಲದಿಂದ ಸತ್ವಾಧಿಕನಾದವನು, ಸತ್ವಗುಣವೇ ಯಾರ ಸ್ವರೂಪ ದೇಹದಲ್ಲಿ ಹೆಚ್ಚಾಗಿರ್ತದೋ ಅವನೇ ಮೋಕ್ಷಯೋಗ್ಯ ಆಗಿರ್ತಾನೆ. ಇವು ಗೀತಾ ತಾತ್ಪರ್ಯದ ವಾಕ್ಯಗಳೇ. ಅಂಧತಮಸಃ ತಥಾ ತಮ ಉತ್ತರ. ತಮಸ್ಸು ಯಾರಲ್ಲಿ ಅನಾದಿ ಕಾಲದಿಂದಲೂ ಪ್ರಧಾನವಾಗಿರ್ತದೋ ಅವನೇ ಈ ಅಂಧನ್ ತಮಸ್ಸಿಗೆ ಯೋಗ್ಯ. ರಜೋಭೂಯಾನ್ ಸಮೋವಾ ಶ್ರುತಿ ಪಾತ್ರಕಃ. ಯಾರು ರಜೋಗುಣ ಬಹಳ ಉಳ್ಳವನಾಗಿರ್ತಾನೋ ಅವನು ನಿತ್ಯ ಸಂಸಾರಕ್ಕೆ ಯೋಗ್ಯ. ಮತ್ತೆ ಯಾರಲ್ಲಿ ಸಮಹ, ಸತ್ವ ರಜಸ್ ತಮಸ್ಸು ಮೂರು ಗುಣಗಳು ಸಮಾನವಾಗಿರ್ತಾವೋ, ಈಗಾಗಲೇ ಹೇಳಿದಂತೆ ರಜೋಗುಣವೇ ಪ್ರಧಾನವಾಗಿರ್ಬೋದು ಅವನಲ್ಲಿ, ಅಥವಾ ಮೂರು ಗುಣಗಳು ಸಮಾನವಾಗಿರ್ಬೋದು. ಇವರೆಲ್ಲರೂ ಶ್ರುತಿ ಸಂಸಾರಕ್ಕೆ ಪಾತ್ರರು ಅಂತಿದೆ. ನಿತ್ಯ ಸಂಸಾರದಲ್ಲೇ ಇವರು ತೊಳಲಾಡ್ತಾ ಇರ್ತಾರೆ ಅನ್ನೋ ಶಬ್ದವನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ನಿತ್ಯ ಸಂಸಾರದಲ್ಲಿ ಇರ್ತಾರೆ ಅವರು ಹೊರತು ಮುಕ್ತಿಗೆ ಹೋಗುವಂಥವ್ರಲ್ಲ. ಮುಕ್ತಿ ಅನ್ನೋದು ಎರಡು ಥರ. ಒಂದು ಭಗವಂತನ ಸಾಮೀಪ್ಯ ಸುಖರೂಪವಾದ ಮುಕ್ತಿ, ಇನ್ನೊಂದು ತಮೋರೂಪವಾದ ಮುಕ್ತಿ. ಮುಕ್ತಿ ಅಂದರೆ ಸಂಸಾರದಿಂದ ಬಿಡುಗಡೆ. ಅದಿರೋದು ತಾಮಸರಿಗೆ ಮತ್ತು ಸಾತ್ವಿಕರಿಗೆ ಮಾತ್ರ. ರಾಜಸರು ಯಾವತ್ತೂ ಕೂಡ ಶ್ರುತಿಯಲ್ಲೇ ಸಂಸಾರದಲ್ಲೇ ಇರ್ತಾರೆ ಹೊರತು ಮುಕ್ತಿ ಅವರಿಗಿಲ್ಲ ಅನ್ನುವುದು ಇದರಿಂದ ಗೊತ್ತಾಗ್ತದೆ. ಅವರಿಗೂ ಒಂದು ರೀತಿಯಾದಂಥ ಮುಕ್ತಿ ಇದೆ, ರಾಜಸರಿಗೂ ಒಂದು ರೀತಿಯಾದ ಮುಕ್ತಿ ಇದೆ, ಅಲ್ಲಿ ಸುಖ ದುಃಖ ಮಿಶ್ರ ರೂಪವಾದ ಮುಕ್ತಿ ಇದೆ ಅಂತ ಅನ್ನೋದನ್ನು ಶ್ರುತಿ ಪಾತ್ರಕಃ ಅನ್ನುವ ಆಚಾರ್ಯರ ಗೀತಾ ತಾತ್ಪರ್ಯದ ಮಾತಿನಿಂದ ನಮಗೆ ಒಪ್ಲಿಕ್ಕಾಗೋದಿಲ್ಲ. ಗೀತಾ ತಾತ್ಪರ್ಯದ ಮಾತನ್ನು ಗಮನಿಸಿದರೆ ನಿತ್ಯ ಸಂಸಾರಿಗಳು ಸಂಸಾರದಲ್ಲೇ ಇರ್ತಾರೆ ಹೊರತು ಅವರಿಗೂ ಒಂದು ಮುಕ್ತಿ ಇದೆ ಅಂತ ನಾವು ಹೇಳುವುದು ಆಚಾರ್ಯರ ಮಾತಿಗೆ ವಿರುದ್ಧ ಆಗ್ತದೆ. ಬ್ರಹ್ಮಣಿ ಬ್ರಹ್ಮರೂಪೋತ್ಸವ ಅಂತ ನಾವೀಗ ವಾಮನ ಪುರಾಣದ ಮಾತು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು ನೋಡಿದ್ವಲ್ಲ. ಹೀಗೆ ತತ್ವಸಾರ ಅನ್ನುವ ಗ್ರಂಥದ ಒಂದು ಮಾತು ಐತರೇಯ ಭಾಷ್ಯದಲ್ಲಿ ಬರ್ತದೆ. ಸೃಷ್ಟಿಕರ್ತ ಬ್ರಹ್ಮನಾಮ ಯೋಸೃಜ ಚತುರಾನನಂ ಅಂತರ್ಯಾಮಿ ವಿರಿಂಚಸ್ಯ ಅಂತ. ಸೃಷ್ಟಿಯನ್ನು ಮಾಡಿದ ಚತುರ್ಮುಖ ಬ್ರಹ್ಮ ಎಂಬ ಹೆಸರನ್ನೇ ಪಡೆದ, ಚತುರ್ಮುಖ ಅಂತ ಅಲ್ಲಿಲ್ಲ, ಆದರೆ ಬ್ರಹ್ಮ ಎಂಬ ಹೆಸರನ್ನೇ ಪಡೆದ ಪರಮಾತ್ಮನ ಒಂದು ರೂಪ ಅದು. ಅದು ಚತುರಾನನನ್ನ, ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದ ರೂಪ. ಅಂತರ್ಯಾಮಿ ವಿರಿಂಚಸ್ಯ, ಆ ವಿರಿಂಚ ಅಂದರೆ ಚತುರ್ಮುಖ ಬ್ರಹ್ಮನ ಒಳಗಿರುವ ರೂಪ. ನೃಸಿಂಹ ರುದ್ರನಾಮಕಃ, ನರಸಿಂಹನಿಗೆ ರುದ್ರ ಅಂತ ಹೆಸರು. ಯಾಕೆಂದ್ರೆ ರೌದ್ರತ್ವಾತ, ಅವನು ಭಯಂಕರನಾದ್ದರಿಂದ. ಶಿವಸ್ಯಾಪಿ ಸೃಷ್ಟ, ಅವನು ಶಿವನನ್ನು ಸೃಷ್ಟಿಸಿದವನು, ಅವನೇ ಸಂಹಾರ ಮಾಡುವವನು. ಬ್ರಹ್ಮನೊಳಗಿರುವ ಬ್ರಹ್ಮ ಎಂಬ ರೂಪ ಸೃಷ್ಟಿ ಮಾಡಿದರೆ ಶಿವನೊಳಗಿರುವ ಈ ನರಸಿಂಹ ಎಂಬ ರೂಪ ಅದೇ ರುದ್ರ ಎಂಬ ಹೆಸರನ್ನು ಕೂಡ ಪಡೆದಿದೆ, ಅದು ಸಂಹಾರ ಮಾಡ್ತದೆ. ಅಂತರ್ಯಾಮಿ ಶಿವಸ್ಯಾಪಿ, ಇದು ಶಿವನನ್ನ ಒಳಗಿದ್ದು ನಿಯಮಿಸುವ ರೂಪ. ಶಿವನೊಳಗಿರುವಂಥ ಈ ರೂಪ ಇದು ಮಕಾರದಿಂದ ವಾಚ್ಯ, ಬ್ರಹ್ಮನೊಳಗಿರುವ ರೂಪ ಅಕಾರದಿಂದ ವಾಚ್ಯ. ವೈಕುಂಠ ಲೋಕದೊಳಗಿರುವಂಥ ರೂಪ ಏನಿದೆ ಅದು ಉಕಾರದಿಂದ ವಾಚ್ಯ ಅಂತ ಹೀಗೆ ಐತರೇಯ ಭಾಷ್ಯದಲ್ಲಿ ಕೂಡ ಬಂದದ್ದನ್ನು ನಾವು ಗಮನಿಸಬೇಕು. ಅದರಿಂದ ಒಟ್ಟಾರೆ ಶ್ಲೋಕಕ್ಕೆ ನಾವು ಸತ್ವತನವು, ಸತ್ವ ಪ್ರಚುರವಾದ ದೇಹವುಳ್ಳ ಸಾತ್ವಿಕ ಜೀವನಲ್ಲಿ ಎಲ್ಲ ರೀತಿಯಾದ ಸಾಧನೆ ಕಂಡು ಬರ್ತದೆ ಅಂತ ಹೀಗೆ ಸತ್ವತನವು ಅಂತ ಸಪ್ತಮಿ ವಿಭಕ್ತಿಯ ಪಾಠವನ್ನೇ ಇಟ್ಕೊಳ್ಬೇಕು. ಸತ್ವತನೋಹ ಸತ್ವಗುಣ ತನು ಶರೀರಂ ಯಸ್ಯ ಸಹ ತಸ್ಮಾತ್ ಮಹಾವಿಷ್ಣೋ. ಬ್ರಹ್ಮನಲ್ಲಿ ರಜೋಗುಣ ಹೆಚ್ಚಿರ್ತದೆ, ಶಿವನಲ್ಲಿ ತಮೋಗುಣ ಹೆಚ್ಚಿರ್ತದೆ, ವಿಷ್ಣುವಿನಲ್ಲಿ ಸತ್ವಗುಣ ಹೆಚ್ಚಿರ್ತದೆ. ಅಂತಹ ವಿಷ್ಣುವಿನಿಂದ ಎಲ್ಲ ಥರದ ಶ್ರೇಯಸ್ಸು ಆಗ್ತದೆ ಅಂತ ಈ ವ್ಯಾಖ್ಯಾನ ಸರಿಯಲ್ಲ. ಇತಿ ವಾಣಿ ನಯುಕ್ತ, ವಿಜಯಧ್ವಜರ ಮಾತು. ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಹೇಳಿದೆ. ಅದರಿಂದ ಭಗವಂತನನ್ನ ನಿರ್ಗುಣ ಅಂತದ್ದು ಹೇಳುವ ತಾತ್ಪರ್ಯ ಏನು? ಸತ್ವರ್ಜಸ್ತಮೋ ಗುಣಗಳು ಯಾವುದೂ ಕೂಡ ಅವನಲ್ಲಿ ಇಲ್ಲ, ಯಾವುದೇ ಗುಣಗಳು ಇಲ್ಲ ಅಂತನೂ ಆ ಮಾತಿಗೆ ಅರ್ಥ ಮಾಡುವಂತಿಲ್ಲ. ನಚ ಅಸ್ಯಾಹ ಸರ್ವಗುಣರಾಹಿತ್ಯಂ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬ ಮಾತಿಗೆ ಪ್ರಾಕೃತವಾದ ಗುಣಗಳಿಲ್ಲ ಅಂತ ಮಾತ್ರ ಅರ್ಥ. ಅವು ಈ ಸತ್ವರಜಸ್ತಮೋ ಗುಣಗಳು ಇಲ್ಲ ಹೊರತು ಯಾವ ಗುಣವೂ ಇಲ್ಲ ಅಂತ ಅರ್ಥ ಅಲ್ಲ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಗುಣಗಳು ಉಪನಿಷತ್ತುಗಳು ಹೇಳುವಂತೆ ಅವನಲ್ಲಿ
ಜ್ಞಾನ, ಅನಂತ ಮೊದಲಾದ ಗುಣಗಳು, ಆನಂದ ಮೊದಲಾದ ಗುಣಗಳು ಇದ್ದೇ ಇವೆ. ಆನಂದಾದೇ ಪ್ರಧಾನಸ್ಯ ಅಂತ ಸೂತ್ರವೂ ಕೂಡ, ಬ್ರಹ್ಮಸೂತ್ರವೂ ಕೂಡ ಆ ಭಗವಂತನ ಆನಂದ ಮೊದಲಾದ ಗುಣಗಳನ್ನು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಒಂದು ಕಡೆ ಹೀಗೆ ಹೇಳ್ತಾರೆ, ಸತ್ವತನೋಹೋ ವಿಷ್ಣೋಹೋ ಅಂತ ತನೋಹೋ ಅನ್ನುವ ಶಬ್ದವನ್ನು ಇಟ್ಕೊಂಡ್ರೆ, ಸತ್ವಗುಣವನ್ನು ಪ್ರೇರಿಸುವ ವಿಷ್ಣುವಿನಿಂದಲೇ ಎಲ್ಲ ಥರದ ಶ್ರೇಯಸ್ಸು ಆಗ್ತದೆ ಅಂತ ಅರ್ಥ ಮಾಡಿದರೆ, ರಜಸ್ಸನ್ನು ಪ್ರೇರಿಸುವ, ತಮಸ್ಸನ್ನು ಪ್ರೇರಿಸುವ ವಿಷ್ಣು ನ ಶ್ರೇಯಃಪ್ರದ, ಕೇವಲ ಸತ್ವಪ್ರೇರಕ ಏವ ಶ್ರೇಯಃಪ್ರದ ಇತಿ ಪರ್ಯವಸಾನಂ ಸ್ಯಾತ್. ರಜೋಗುಣ ಪ್ರೇರಕನಾದ, ತಮೋಗುಣ ಪ್ರೇರಕನಾದ ವಿಷ್ಣು ನಮಗೆ ಶ್ರೇಯಸ್ಕರ ಅಲ್ಲ ಅಂತ ಹೇಳಿದಂಗೆ ಆಗ್ತದೆ. ಭಗವಂತನನ್ನು ಅವನ ಭಕ್ತರಿಗೆ ಶ್ರೇಯಸ್ಕರ ಅಲ್ಲ ಅಂತ ಅನ್ನುವುದು ಹೇಗೆ? ಆದ್ದರಿಂದ ಭಗವಂತ ಯಾವುದೇ ಗುಣವನ್ನು ಪ್ರೇರಿಸಲಿ, ಏನೇ ಮಾಡಲಿ, ಅವನು ಯಾವತ್ತೂ ಸಜ್ಜನರಿಗೆ, ತನ್ನ ಭಕ್ತರಿಗೆ ಶ್ರೇಯಸ್ಕರನೇ, ಶ್ರೇಯಸ್ಪ್ರದನೇ ಆಗಿದ್ದಾನೆ. ಆದ್ದರಿಂದ ಈ ಥರ ವ್ಯಾಖ್ಯಾನಿಸುವುದು ಇನ್ನೊಬ್ಬರಿಗೂ ಕೂಡ, ಉಳಿದ ಎಲ್ಲ ವ್ಯಾಖ್ಯಾನಕಾರರಿಗೂ ಅನಿಷ್ಟವೇ. ಈ ಅನಿಷ್ಟವನ್ನು ಅವರು ಗಮನಿಸಬೇಕು. ಅದರಿಂದ ಸತ್ವತನು ಅನ್ನುವ ಶಬ್ದವನ್ನು ವಿಷ್ಣುವಿಗೆ ಯಾವ ಕಾರಣಕ್ಕೂ ಕೂಡ ವಿಶೇಷಣ ಅಂತ ಭಾವಿಸಬಾರ್ದು. ಅದು ಈ ಸಾಧಕನಿಗೆ ವಿಶೇಷಣವಾದಂತಹ ಶಬ್ದ. ಸತ್ವಗುಣ ಹೆಚ್ಚಿದ್ರೆ ಅವನಲ್ಲಿ ಶ್ರವಣ ಮನನ ಧ್ಯಾನ ರೂಪವಾದ ಸಾಧನೆ ಆಗ್ತದೆ, ಅವನು ಮುಕ್ತಿಗೆ ಭಾಗಿಯಾಗ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.